ಸರ್ ತಮ್ಮ ಹೆಸರು ಸರ್? ನಾನು ಗುರುಪ್ರಸಾದ್, ಸೆಕ್ರೆಟರಿ APMC ಹುಬ್ಳಿ. ಓಕೆ ಸರ್. ಇಲ್ಲಿ ಹುಬ್ಳಿ APMCಯಲ್ಲಿ ಅಂತೇಳಿ ಒಂದು ರಾಜ ವಕ್ತಾರ ಲಕ್ಷ್ಮಣ ರೋಕಾರ ಅಂತ ಹೇಳ್ಕೊಂಡು ಈಗ ಅವರು ಇಲ್ಲೇ ಹೋರಾಟಗಾರ ಸರ್ ಅವರು. ಈಗ ನಮ್ಮ ಮಾಹಿತಿ ಸಾಮ್ರಾಟ್ ನ್ಯೂಸ್ ಪೋರ್ಟಲ್ ಸುದ್ದಿಗೆ ನಮಗೆ ಮಾಹಿತಿ ಕೊಟ್ಟರು ಸರ್, ಅವರು ದೂರು ಕೊಟ್ಟಿದ್ದಾರೆ ಸರ್. ಹಿಂಗೆ APMCಯಲ್ಲಿ ಒಂದು ಹುಬ್ಳಿ APMCಯಲ್ಲಿ ಒಂದು ಹಗರಣ ಆಗಿದೆ. ಕಲಬೆರಕೆ ಅಂತೇಳಿ ಒಂದು ರೇಷನ್ ಕೊಡೋಂಥ ಉಚಿತ ರೇಷನ್ ಕೊಡಲ್ಲೇ ಇವರು ಇಲ್ಲಿ ದೊಡ್ಡ ಗುಡಾನ ಮಾಡ್ಕೊಂಡು ಬಿಟ್ಟು ಇಲ್ಲಿ ಇವರು ಮಾರಾಟ ಮಾಡ್ತಾ ಇದ್ದಾರೆ. ಕಲಬೆರಕೆ ಅಂದ್ಕೊಂಡು ಎಲ್ಲ ಅಲ್ಲಿ ಇಲ್ಲಿ ಹೋಗಿ ಇವರು ಏನು ಮಾಡ್ತಾ ಇದ್ದಾರೆ, ದಂಧೆ ಮಾಡ್ತಾ ಇದ್ದಾರೆ ಅಂತೇಳಿ ಇವರು ನಮ್ಮಲ್ಲಿ ದೂರು ಕೊಡ್ತಾ ಇದ್ದಾರೆ ಸರ್. ಇದಕ್ಕೇನು ಪ್ರಶ್ನೆ ಕೊಡ್ತಾ ಇದ್ದಾರೆ ಸರ್? ಇವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲಿ APMCಯಲ್ಲಿನೂ ಕೂಡ ಅಧಿಕಾರಿಗಳನ್ನು ಇದಕ್ಕೆ ಶಾಮಿಲ್ ಇದ್ದಾರೆ. ಇವರು ಅದು ಗುಮ್ಮಕ್ಕಿಲ್ದ ಅವ್ರು ಹೆಂಗೆ ಗುಡಾನ ಅವರು ಎಲ್ಲ ಇಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಇಷ್ಟು ವರ್ಷದಿಂದ ಯಾಕೆ ಇವ್ರ ಗಮನಕ್ಕೆ ತೊಗೊಂಡಿಲ್ಲ ಅಂತ ಕೇಳ್ತಾ ಇದ್ದಾರೆ ಸರ್. ಪ್ರಶ್ನೆ ಏನು ಕೇಳ್ತಾರೆ ಸರ್? ಅಲ್ಲ, ಇವರು ಏನು ರೆಫರೆನ್ಸ್ ಕೊಟ್ಟಿದ್ದಾರೆ, ಅವರು ಅಕ್ಕಿ ವ್ಯಾಪಾರಸ್ಥರಿದ್ದಾರೆ. ಓಕೆ, ಅವರು ಅಕ್ಕಿಯನ್ನು ಹೊರಗಡೆಯಿಂದ ಸೋರ್ಸ್ ಮಾಡಿ ತರ್ತಿದ್ದಾರೆ. ಆ ಅಕ್ಕಿಯ ಒಂದು ಏನೀಗ PDS ಅಕ್ಕಿ ಅಂತೇನು ಇವರು ಹೈಲೈಟ್ ಮಾಡಿದ್ದಾರೆ, ಅದ್ರ ಕುರಿತಾಗಿ ಈಗ ಆಲ್ರೆಡಿ ನಾನು ಜಾಯಿಂಟ್ ಡೈರೆಕ್ಟರ್ ಫುಡ್ ಅವರಿಗೆ ಮಾತಾಡಿ ಒಂದು ಇನ್ಸ್ಪೆಕ್ಷನ್ ಮಾಡಿ ಅದು ಸೂಕ್ತ ಕ್ರಮ ತಗೋಬೇಕು ಅಂತ ಕೂಡ ತಿಳಿಸಿದ್ದೇನೆ. ಸೊ ಇದು ನಮ್ಮ ಅಥಾರಿಟಿ ಒಳಗೆ ಬರೆದಿರೋದ್ರಿಂದ ಅದು ಯಾವ ಅಕ್ಕಿ ಮೂಲವನ್ನು ಅವರು ದೃಢಪಡಿಸಬೇಕು ಸರ್. ಅವ್ರು ಹೇಳ್ತಿದ್ದಾರೆ ಈಗ ಲೀಗಲ್ ನಾನು ನೋಡಿದ್ದೇನೆ, ನಮ್ಮ ಕಡೆ ಎವಿಡೆನ್ಸ್ ಪ್ರೂಫ್ಸ್ ಅದಾವು, ಲೀಗಲ್ಲಾಗಿ ನೋಡ್ಕೊಂಡಿದ್ದು ಬಿಟ್ಟು ನಾನು ರೇಷನ್ ಅಕ್ಕಿನ ನಾನು ಹಿಡಿದಿದ್ದೇನೆ. ಅದು ಆಮೇಲೆ ಎಲ್ಲ ಎವಿಡೆನ್ಸನ್ನ ಅವರು ಏನು ದಾಖಲು ಮಾಡಿದರೆ ಸೊ ಅದ್ರ ಕುರಿತಾಗಿ ಸೂಕ್ತ ಕ್ರಮ ಆಗುತ್ತೆ. ಮತ್ತು ಅವರು ತಪ್ಪಿತಸ್ಥರು ಅಂತ ಕಂಡು ಬಂದರೆ ಸೊ ನಮ್ಮ ಇಲಾಖೆಯಿಂದ ನಾವೇನು ಕ್ರಮ ತಗೋಬೇಕು ಅದನ್ನು ಕೂಡ ನಾವು ಕೈಗೊಳ್ತೀವಿ. ಆಮೇಲೆ ಅವ್ರು ಹೇಳ್ತಾರೆ ಸರ್, ಈಗ ಇಷ್ಟು ವರ್ಷದಿಂದ ನಾವಾಗೆ ಬಂದು ಗಮನ ಕೊಟ್ಟದಂದ್ರೆ ಯಾಕೆ ತೊಗೊಳ್ತಾ ಇದ್ದಾರೆ? ಅಲ್ಲ, ಈಗ PDS ಸೋರ್ಸಸ್ ಅಂಥೇಳಿ ನಮ್ಮ ಗಮನಕ್ಕಿಲ್ಲ. ಇದ್ದಿದ್ದಲ್ಲಿ ನಾವು ಅದನ್ನು ಯಾವ ರೀತಿಯಲ್ಲಿ ಕ್ರಮ ತಗೋಬೇಕಾಗಿತ್ತು ಅದು ಮಾಡ್ತಾಯಿದ್ವಿ. ಈಗ ಆಲ್ರೆಡಿ ಅವರಿಗೆ ಯಾರು ಈಗೇನು ಅವರು ಅಕ್ಕಿ ಮಾರಾಟ ಮಾಡ್ತಾ ಇದ್ರಲ್ಲ ಆ ಓನರಿಗೆ ನೀವೇನು ಗಮನ ಕೊಟ್ಟಿದ್ರು ಸರ್? ತಿಳಿಸಿದ್ರಿ ಅವರಿಗೆ? ಅವ್ರಿಗೆ ತಿಳಿಸಿದ್ದೀವಿ. ನಾವು ತಿಳಿಸಿದ್ರಿ. ಏನಂತ ಹೇಳಿದ್ರು ಸರ್ ಅವರು? ಅವರು ಇಲ್ಲ, ನಾವು ಹೊರಗಿಂದ ಸೋರ್ಸ್ ಮಾಡ್ಕೊಂಬಂದಿದ್ವಿ, ನಾವು ಯಾವ ರೀತಿ ಅಂಥ ವ್ಯಾಪಾರ ಮಾಡಲ್ಲ ಅಂತ ತಿಳಿಸಿದ್ದಾರೆ. ಅವ್ರು ಹೇಳೋ ಸಹಜ. ಈಗ ಫುಡ್ ಡಿಪಾರ್ಟ್ಮೆಂಟ್ನವ್ರು ನಾಳೆ ಬರ್ತೀನಿ ಅಂದಿದ್ದಾರೆ. ಅವ್ರು ಬಂದು ಏನು ನೋಡ್ತಾರೆ. ನಿಮ್ಮ ಪ್ರಕಾರ ಈಗ ಕ್ರಮ ತಗೊಳ್ಳಿಕ್ಕೆ ಅಂತಂತಂದ್ರೆ ಈಗ ಅವ್ರಿಗೆ ಏನಂತ ನೀವು ತಿಳಿಸ್ತಾ ಇದ್ದೀರಿ ಸರ್? ಈಗ ಅವರಿಗೆ ಈ ರೀತಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಓಕೆ, ಕೆಲವು ಸಾಮಾಜಿಕ ಮುಖಂಡರು ತಂದಿದ್ದಾರೆ. ಸೊ ಕೂಡಲೇ ಬಂದು ಇದನ್ನು ಒಂದು ಪರಿಶೀಲನೆ ಮಾಡಿ ಇದರ ಒಂದು ಏನು ಕ್ರಮ ಇದೆ ಇದನ್ನು ಎಸ್ಟಾಬ್ಲಿಷ್ ಮಾಡಬೇಕಂತ ಹೇಳಿ ತಿಳಿಸಿ. ಓಕೆ. ತಮ್ಮ ಹೆಸರು ಸರ್? ಗುರುಪ್ರಸಾದ್.